ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಲೇಟೆಸ್ಟ್ MG ಆಸ್ಟರ್ ಕಾರ್ ಇದೆ. ನಾನು ಕಾರ್ಗಳಲ್ಲಿ ಎಕ್ಸ್ಪರ್ಟ್ ಏನೂ ಅಲ್ಲ, ಬಟ್ ನನಗೆ ಈ ಕಾರಿರುವಂಥ ಕೆಲವೊಂದು ಸ್ಮಾರ್ಟ್ ಫೀಚರ್ಗಳು ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಾನು ಈ ಕಾರ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಕಾರ್ ಏನಿದೆ ಇದು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಕಾಂಪ್ಯಾಕ್ಟ್ SUV ಅಂತ ಅನ್ಬೋದು. ಜೊತೆಗೆ ಪರ್ಸನಲ್ ಅಸಿಸ್ಟೆಂಟನ್ನು ಹೊಂದಿರುವಂಥ ಫಸ್ಟ್ ಕಾರ್ ನಮ್ಮ ದೇಶದಲ್ಲಿ, ಆಯಿತಾ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಮೊದಲನೇದಾಗಿ ಕಾರಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಮುಂದ್ಗಡೆಯಿಂದ ನೋಡ್ತಾ ಇದ್ದೀರಾ ಈ ರೀತಿ ಕಾಣುತ್ತೆ. ಫುಲ್ಲು ರಗ್ಗಡ್ ಲುಕ್, ಆಯಿತಾ. ಯಾವ ಸೈಡ್ನಿಂದನೇ ನೋಡಿ ಫುಲ್ಲು ಒಂದು ರೀತಿ ರಾಯಲ್ ಫೀಲ್ನ ಕೊಡುತ್ತೆ. ಫ್ರಂಟಲ್ಲಿ ನಮಗೆ ಹಾಕೈ ಹೆಡ್ಲೈಟ್ಸ್ಗಳು ಸಿಗ್ತಾ ಇದೆ, ವಿತ್ DRL ಸಿಗ್ತಾ ಇದೆ, ಆಯಿತಾ. ಫ್ರಂಟಲ್ಲಿ MG ಅವ್ರದ್ದು ಸಿಗ್ನೇಚರ್ ಸೆಲೆಸ್ಟಿಯಲ್ ಗ್ರಿಲ್ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ಆಯಿತಾ. ಇನ್ನು ಈ ಕಡೆಗೆ ಬಂತು ಅಂದರೆ ಟರ್ಬೈನ್ ಇನ್ಸ್ಪೈರ್ಡ್ ಅಲಾಯ್ ವೀಲ್ಸು, ಇದು ಮೆಷಿನ್ಡ್ ಅಲಾಯ್ ವೀಲ್ಸ್, ಆಯಿತಾ. ಇದು ಕೂಡ ಸಕಲಾಗಿ ಕಾಣುತ್ತೆ. ಇನ್ನು ಈ ಕಾರ್ ಮೇಲ್ಗಡೆ ರೂಫಿಂದು ರೈಲ್ಸ್ ನಿಮಗೆ ಇಷ್ಟ ಬಂದಂಗೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಹಿಂದ್ಗಡೆ ನೋಡ್ತಾ ಇದ್ದಾರೆ, ಇದು ಕೂಡ ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಟೈಲ್ ಲ್ಯಾಂಪ್ ಇದೆ ಮತ್ತು ಒಂದು ರೀತಿ ಎಕ್ಸಾಸ್ಟ್ ರೀತಿ ಡಿಸೈನ್ ಇದೆ, ಎರಡು ಆ ಕಡೆ ಈ ಕಡೆ. ಸೊ ಇದಕ್ಕೆ ಕ್ರೋಮ್ ಫಿನಿಷನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆ ಸಹ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂದ್ಗಡೆ ಕೂಡ ನಮಗೆ ಒಂದು ಕ್ಯಾಮ್ರಾ ಸಿಗ್ತದೆ ಮತ್ತು ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ, ಆಯಿತಾ. ಈವನ್ ನೋಡ್ತಾ ಇದ್ದೀರಾ ಮಿರರಲ್ಲೂ ಕೂಡ ನಮಗೆ ಕ್ಯಾಮ್ರಾ ಸಿಗುತ್ತೆ. ಕ್ರೇಜಿ ವಿಷಯ. ನಾವು ಟರ್ನ್ ಮಾಡ್ತಿರ್ಬೇಕಾದ್ರೆ ಇಂಡಿಕೇಟರ್ ಹಾಕ್ಕೊಂಡ್ರೆ ನಮಗೆ ಡಿಸ್ಪ್ಲೇನಲ್ಲಿ ಸೈಡಿಂದು ವ್ಯೂ ತೋರಿಸ್ಬಿಡುತ್ತೆ. ಯುನೀಕ್ ಫೀಚರ್ ಅಂತ. ಓವರಾಲ್ ಎಕ್ಸ್ಟೀರಿಯರ್ ಲುಕ್ ಅಂತೂ ಸಖತ್ತು ಪ್ರೀಮಿಯಮ್ ಅನ್ನಿಸ್ತು ನನಗೆ. ಇನ್ನು ಈ ಕಾರ್ ಒಳಗೆ ಬಂತು ಅಂತ ಅಂದರೆ ಹೆವಿ ಪ್ರೀಮಿಯಮ್ ಆಗಿದೆ. ಫುಲ್ಲಿ ಡ್ಯೂಯಲ್ ಟೋನ್ ಫಿನಿಶ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಹೆವಿ ಲಕ್ಸುರಿಯಸ್ ಆಗೂ ಸಹ ಇದೆ. ಸೀಟ್ಗಳು ಲೆದರ್ ಸೀಟ್ಗಳು ಸಖತ್ ಕಂಫರ್ಟಬಲ್ ಆಗಿದೆ ಮತ್ತು ಏರ್ ವೆಂಟಿಲೇಷನ್ನ ಕೂಡ ಕೊಟ್ಟಿದ್ದಾನೆ ಸೀಟ್ಗಳಿಗೆ. ಫ್ರಂಟ್ ಎರಡಕ್ಕೆ ಹೆವಿ ಕೂಲಾಗಿರುತ್ತೆ. ನಾವು ಚಡ್ಡಿ ಹಾಕೊಂಬಿಟ್ಟು ಬೈಕು ಸೈಕಲ್ ಓಡಿಸ್ಬೇಕಾದ್ರೆ ಹೆಂಗೆ ಫೀಲ್ ಆಗುತ್ತೋ, ಫುಲ್ಲು ಒಳಗಡೆ ಎಲ್ಲ ಕೂಲಾಗ್ತಾ ಇರುತ್ತೆ. ಸಖತ್ತಾಗಿದೆ, ಕಂಫರ್ಟಬಲ್ ಆಗಿದೆ ತುಂಬ. ಜೊತೆಗೆ ಹಿಂದ್ಗಡೆ ಸೀಟ್ ಅವ್ರಿಗೂ ಸಹ ಇಲ್ಲಿ ಏರ್ ವೆಂಟನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು ಅಲ್ಲಿ USB ಪೋರ್ಟ್ಗಳನ್ನ ಸಹ ಕೊಟ್ಟಿದ್ದಾರೆ, ಆರಾಮಾಗಿ ಚಾರ್ಜ್ ಮಾಡ್ಕೊಬೋದು. ನಂತರ ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ, ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಮತ್ತು ಒಳಗಡೆ ಕೂಡ ಕಾಲು ಇಟ್ಕೊಳ್ಳೋದಕ್ಕೆಲ್ಲ ಹೆವಿ ಸ್ಪೇಷಿಯಸ್ ಆಗಿದೆ. ಮತ್ತು ಆನ್ ಮಾಡೋದಕ್ಕೆ ಜಸ್ಟ್ ಸ್ಟಾರ್ಟ್ ಬಟನ್ನು ಕೀ ಒಳಗಡೆ ಇದ್ದರೆ ಸಾಕು, ಆರಾಮಾಗಿ ಆನ್ ಆಗಿಬಿಡುತ್ತೆ. ಮತ್ತು ಡಿಸ್ಪ್ಲೇ, ಇಲ್ಲೊಂದು ಡಿಸ್ಪ್ಲೇ ಇದೆ, ಇಲ್ಲೊಂದು ಡಿಸ್ಪ್ಲೇ ಇದೆ ಸಣ್ಣದಾಯ್ತಾ. ಎಲ್ಲಾದ್ರ ಬಗ್ಗೆನೂ ಮಾತಾಡ್ತೀನಿ. ಫಸ್ಟು ಈ ಒಂದು ಸ್ಟೇರಿಂಗ್ ಏನಿದೆ, ಪವರ್ ಸ್ಟೇರಿಂಗು, ಇದರಲ್ಲೇ 3 ಮೋಡ್ಗಳು ನಮಗೆ ಸಿಗುತ್ತೆ. ಒಂದು ನಾರ್ಮಲ್ ಮೋಡು, ಅರ್ಬನ್ ಮೋಡು ಮತ್ತು ಇನ್ನೊಂದು ಡೈನಮಿಕ್ ಮೋಡ್ ಅಂತ. ಸೊ ನಾವು ಒಂದು ಮೋಡನ್ನು ಈ ಒಂದು ಸೆಟ್ಟಿಂಗಲ್ಲೇ ಚೇಂಜ್ ಮಾಡ್ಕೊಂಬಿಡ್ಬೋದು. ಸೊ ಇಲ್ಲಿಗೆ ಹೋದರೆ ವೆಹಿಕಲ್ ಸೆಟ್ಟಿಂಗಲ್ಲಿ ನಮಗೆ ನೋಡ್ತಾ ಇದ್ದೀರಾ, ಈ ಸ್ಟೇರಿಂಗ್ ಇದರಲ್ಲಿ ಅರ್ಬನ್ನು, ನಾರ್ಮಲ್ಲು, ಡೈನಮಿಕ್. ಸೊ ಈ 3 ಮೋಡಿಗೆ ನಾವು ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮಿಗೆ ಮೀಡಿಯಾ ಬಟನ್ಸ್ಗಳು ಏನೇನು ಬೇಕು ಪ್ರತಿಯೊಂದೂ ಸಹ ಕೊಟ್ಟಿದ್ದಾರೆ. ಸಖತ್ತು ಸ್ಮೂತಾಗಿದೆ. ಓಡಿಸಿರ್ಬೇಕಾರಂತೂ ಆರಾಮಾಗಿ ನಾವು ಓಡಿಸಿದೆ ಗೊತ್ತಾಗಲ್ಲ, ತಿರುಗಿಸಿದೆ ಗೊತ್ತಾಗಲ್ಲ. ನಂತರ ಇಲ್ಲಿರುವಂಥ ಓಡೋಮೀಟರ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 7 ಇಂಚಿನ ಡಿಸ್ಪ್ಲೇ ಇದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಓಡೋಮೀಟರ್ ಜೊತೆಗೆ ನಮಗೆ ಎಷ್ಟು ರೇಂಜ್ ಇದೆ ಅಂದರೆ ಪೆಟ್ರೋಲ್ ಎಷ್ಟು ಬಾಕಿ ಇದೆ, ಅದರಲ್ಲಿ ಎಷ್ಟು ಕಿಲೋಮೀಟ್ರನ್ನ ಓಡಿಸ್ಬೋದು, ಎಷ್ಟು ಕಿಲೋಮೀಟ್ರ್ ಓಡಿದೆ. ಮತ್ತು ಇಲ್ಲಿ ಕೆಲವೊಂದು ಇಂಡಿಕೇಟರ್ ಎಲ್ಲ ತೋರಿಸುತ್ತೆ ನಿಮಗೆ. ಇದರಲ್ಲಿ ADAS ಇರೋದ್ರಿಂದ ಫ್ರಂಟಲ್ಲಿ ಏನಾದರೂ ವೆಹಿಕಲ್ ಇದ್ದರೆ ಅದನ್ನೆಲ್ಲ ತೋರಿಸ್ತಾ ಇರುತ್ತೆ. ಸೊ ಏನೇನು ಅವಶ್ಯಕತೆ ಇದೆ ಇನ್ಫಾರ್ಮೇಷನು ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡ್ಕೊಬೋದು. ಸೊ ಚೆನ್ನಾಗಿದೆ, ಹೆವಿ ಬ್ರೈಟಾಗೂ ಇದೆ ಈ ಒಂದು ಡಿಸ್ಪ್ಲೇ. ಇನ್ನು ಮೇಯ್ನ್ ಈ ಒಂದು ಡಿಸ್ಪ್ಲೇ ಏನು ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಏನಿದೆ, ಇದು 10.1 ಇಂಚಿನ ಡಿಸ್ಪ್ಲೇ, ಆಯಿತಾ. ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ ಆಟೋ ವೈರ್ಲೆಸ್ಸು ಮತ್ತು ಆಪಲ್ ಕಾರ್ಪ್ಲೇ ಎರಡು ಕೂಡ ವೈರ್ಲೆಸ್ ಕೆಲಸವನ್ನು ಮಾಡುತ್ತೆ. ಸೊ ಹೆವಿ ಸ್ಮೂತ್ ಆಗಿದೆ, ಆಯಿತಾ. ನ್ಯಾವಿಗೇಷನ್ ಎಲ್ಲ ನನಗೆ ಸಖತ್ತು ಸ್ಮೂತ್ ಅನ್ನಿಸ್ತು. ಎಲ್ಲೂ ಕೂಡ ಲ್ಯಾಗಿ ಅನ್ನೋ ಒಂದು ಫೀಲ್ನ ಕೊಡಲಿಲ್ಲ. ಮತ್ತು ನಾವು ಆರಾಮಾಗಿ ಕಾರಿಂದು 360 ವ್ಯೂವನ್ನು ನಾವಿಲ್ಲೇ ನೋಡ್ಕೊಬೋದು. ಸೊ ನೋಡ್ತಾ ಇದ್ದೀರಾ, ಸೊ ಕಾರ್ನ ಇಮೇಜ್ ಕೂಡ ತೋರಿಸುತ್ತೆ. ಮತ್ತು ಸುತ್ತಮುತ್ತ ಏನಾದರೂ ನೀವು ಹೊಸಬ್ರಾಗಿದ್ದರೆ ಕಾರ್ ಓಡಿಸೋದಕ್ಕೆ ಹಿಂದ್ಗಡೆ ನಿಮಗೆ ಎಷ್ಟು ಜಾಗ ಇದೆ, ಕಾರ್ ಏನಾದ್ರು ನಿಂತಿದ್ರೆ ಅಥವಾ ಸೈಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇನು ನಾವು ಫಾಲೋ ಮಾಡ್ತಿದ್ದೀವಿ ಎಲ್ಲದೂ ನಾವು ಆರಾಮಾಗಿ ಇಲ್ಲೇ ನೋಡ್ಕೊಂಬಿಡ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. AC ಕಂಟ್ರೋಲ್ನ ಕೂಡ ನಾವು ಆರಾಮಾಗಿ ಫುಲ್ ಇಲ್ಲೇ ಮಾಡ್ಬೋದು. ಪ್ರತಿಯೊಂದು ಇದನ್ನು ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ನೋಡ್ತಾ ಇದ್ದೀರಾ, ಬಟನ್ಸ್ ಕೂಡ ಇದೆ. ಮತ್ತು ವಾಲ್ಯೂಮ್ ಇಲ್ಲೇ ಚೇಂಜ್ ಮಾಡ್ಕೊಬೋದು. AC ಆನು ಆಫನ್ನು ನಾವಿಲ್ಲೇ ಚೇಂಜ್ ಮಾಡ್ಕೊಬೋದು. ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ಸೊ ನನ್ನ ಫೋನನ್ನು ಇಲ್ಲಿ ಇಟ್ಟೆ ಅಂತ ಅಂದರೆ ಆರಾಮಾಗಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಸೊ ಈ ರೀತಿ. ಮತ್ತು USB ಪೋರ್ಟ್ ಸಹ ಇದೆ. ಸೊ ಅದಕ್ಕೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಇಲ್ಲಿ 12 ವೋಲ್ಟಿಂದು ಪೋರ್ಟ್ ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡಿಸೆಂಟು, ಟ್ರ್ಯಾಕ್ಷನ್ ಕಂಟ್ರೋಲ್, ಆನ್ ಆಫ್ ಎಲ್ಲ ಬಟನ್ಸ್ ಇದೆ. ಸೊ ಈ ಒಂದು ಕಾರು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಮತ್ತು ನಿಮಗೆ ಪಾರ್ಕಿಂಗ್ ಏನು ಹ್ಯಾಂಡ್ ಬ್ರೇಕ್ ಹಾಕ್ತೀವಿ, ಅದು ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕು. ಸೊ ನಾವಿಲ್ಲೇ ಆರಾಮಾಗಿ ಹಾಕೊಂಬಿಡ್ಬೋದು. ಸೊ ಕ್ರೇಜಿ ಆಗಿದೆ ಮಾತ್ರ. ಜೊತೆಗೆ ನಮಗಿದರಲ್ಲಿ
ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಇರೋದ್ರಿಂದ ಕಾಲ್ಸ್ ಬಂತು ಅಂದರೆ, ಮೆಸೇಜ್ ಬಂತು ಅಂತ ಅಂದರೆ, ಅಥವಾ ಬ್ಲೂಟೂತಿಂದ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಂಡು ನೀವು ಸಾಂಗ್ಸನ್ನು, FM ಇದೆ ಪ್ರತಿಯೊಂದನ್ನು ಪ್ಲೇ ಮಾಡ್ಕೊಬೋದು. USB ಪೋರ್ಟ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ನಮ್ಗೆ ಇದರಲ್ಲಿ ಜಿಯೋ ಸಾವನ್ನು ಫ್ರೀಯಾಗಿ ಸಿಗ್ತಾರೆ, ಪ್ರೀಮಿಯಮ್ ಅದು ಕೂಡ ಆಯಿತಾ ಈ ಒಂದು ಡಿಸ್ಪ್ಲೇ ಜೊತೆಗೆ. ಈ ಒಂದು UI ಏನಿದೆ ಇದು ಅಡ್ವಾನ್ಸ್ಡ್ iSmart 2.0 UI ಆಯಿತಾ. ಸೊ MG ಅವ್ರದ್ದೇ ಇದು. ಸೊ ಸಖತ್ ಸ್ಮೂತ್ ಆಗಿದೆ, ನ್ಯಾವಿಗೇಷನ್ ಎಲ್ಲ ತುಂಬ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಸಣ್ಣ ಡಿಸ್ಪ್ಲೇಗೆ ಬಂತು ಅಂದರೆ ಇದು AI ಅಸಿಸ್ಟೆಂಟ್ ಆಯಿತಾ. ಸೊ ನಾವೇನೇ ಕ್ವಶನ್ ಕೇಳಿದ್ರು, ಏನೇ ಕಮಾಂಡ್ ಕೊಟ್ಟರು ಅದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಕಾರಲ್ಲಿ ನಾವು AC ಆನ್ ಮಾಡಬೇಕು ಅಂದರೆ, ನಾವು ಓಡಿಸ್ತಿರ್ಬೇಕಾದ್ರೆ ಇದನ್ನ ಹಿಡ್ಕೊಂಬಿಟ್ಟು ಇದನ್ನು ಟಚ್ ಮಾಡ್ಕೊಂಡು ಆನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಅಸಿಸ್ಟೆಂಟಿಗೆ ನಾವು ಹೇಳಿದ್ರೆ ಸಾಕು, ಅದೇ AC-ಯನ್ನು ಆನು ಆಫ್ ಮಾಡುತ್ತೆ. ಮತ್ತು ಇದರಲ್ಲಿ ಸನ್ರೂಫ್ ಸಹ ಇದೆ ಆಯಿತಾ, ಪನೋರಮಿಕ್ ಸನ್ರೂಫು, ಫುಲ್ಲು ದೊಡ್ಡ ಸನ್ರೂಫು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದನ್ನು ಕೂಡ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಡೆಡಿಕೇಟೆಡ್ಡು, ಆನು ಆಫ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆಲ್ಲ. ಸೊ ನೋಡ್ತಾ ಇದ್ದೀರಾ, ಸೊ ಈ ರೀತಿ ಓಪನ್ನು ಕ್ಲೋಸ್ ಮಾಡ್ಬೋದು. ಅದಷ್ಟೇ ಅಲ್ಲ, ಈ ಒಂದು ಅಸಿಸ್ಟೆಂಟಿಗೆ ಹೇಳಿದ್ರು ಸಹ ಇದೇ ಈ ಒಂದು ಸನ್ರೂಫನ್ನು ಓಪನ್ ಮಾಡುತ್ತೆ. ಸೂಪರ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಕ್ವಶನ್ ಕೇಳಿದ್ರು ಸಹ, ಏನೋ ಡೌಟ್ ಇರುತ್ತೆ ನಿಮಗೆ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಆಗಲಿ, ಏನೇ ಕ್ವಶನ್ ಕೇಳಿದ್ರು ಇದು ಅಸಿಸ್ಟೆಂಟ್ ಕೆಲಸವನ್ನು ಮಾಡುತ್ತೆ. ಸೊ ಇದು ಜಿಯೋ ವಾಯ್ಸನ್ನು ಸಪೋರ್ಟ್ ಮಾಡುತ್ತೆ ಆಯಿತಾ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಹಿಂದಿ ಭಾಷೆಯ ಒಂದು ಸಪೋರ್ಟ್ ಇದೆ ಮತ್ತು ಇಂಗ್ಲೀಷ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ ನೀವು ಕ್ವಶನ್ನ ಕೇಳಿದ್ರೆ ಅದು ಉತ್ತರವನ್ನು ಕೊಡುತ್ತೆ, ಒಂದು ಒಳ್ಳೆ ವಿಷಯ ಅಂತೀನಿ. ಇದನ್ನು ಬಿಟ್ಟರೆ ನಮಗೆ ಆಟೋ ಡಿಮ್ಮಿಂಗ್, ರೇರ್ ವ್ಯೂ ಮಿರರ್ ಸಿಗ್ತಾ ಇದೆ. ಜೊತೆಗೆ ಹೆಡ್ಲೈಟ್ ಕೂಡ ಅಷ್ಟೇ, ಅದು ಕೂಡ ಆಟೋಮೆಟಿಕ್ಕು. ಸೊ ಕತ್ಲೆ ಆದ ತಕ್ಷಣ, ಬೆಳಕು ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ. ಸೂಪರ್ ಅಂತೀನಿ. ಜೊತೆಗೆ ಈ ಕಾರಲ್ಲಿ 80ಕ್ಕಿಂತ ಹೆಚ್ಚು ಕನೆಕ್ಟೆಡ್ ಫೀಚರ್ಗಳಿದಾವೆ ಆಯಿತಾ. ಫಾರ್ ಎಕ್ಸಾಂಪಲ್ಲು ಟಫ್ಟ್ ಇಮ್ಮೊಬಲೈಸೇಷನ್ ಅಂತ. ಸೊ ನೀವು ಅದು ಆನ್ ಮಾಡ್ಕೊಂಡ್ರಿ ಅಂತ ಅಂದರೆ ಫಿಸಿಕಲ್ ಕೀ ಇದ್ರೂ ಸಹ ಈ ಒಂದು ಕಾರ್ನ ಆನ್ ಮಾಡೋದಕ್ಕಾಗಲ್ಲ. ಜಿಯೋ ಫೆನ್ಸಿಂಗ್ ಆಪ್ಷನ್ ಇದೆ. ಮತ್ತು ನೀವೆಲ್ಲಾದರೂ ಕಾರ್ ಬಿಟ್ಟಿದ್ದೀರಾ, ಕಳೆದೋಯ್ತು ಅಂತ ಅಂದರೆ ಲೈವ್ ಆಗಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಅದಷ್ಟೇ ಅಲ್ಲ, ಇದರಲ್ಲಿ iSmart ಅಪ್ಲಿಕೇಶನ್ ಇದೆ ಆಯಿತಾ, MG ಅವ್ರದ್ದು. ಅದು ವಾಚ್ಗೂ ಸಿಗುತ್ತೆ, ಸ್ಮಾರ್ಟ್ ವಾಚಿಗೆ, ಮತ್ತು ಆ್ಯಂಡ್ರಾಯ್ಡ್, iOS ಎರಡರಲ್ಲೂ ಕೂಡ ಅವೈಲಬಲ್ ಇದೆ. ಇತ್ತು ಅಂತಂದರೆ ಆ ಒಂದು ಅಪ್ಲಿಕೇಶನ್ ಮುಖಾಂತರನೇ ಈ ಒಂದು ಕಾರನ್ನು ಆನು ಆಫ್ ಮಾಡ್ಕೊಬೋದು. ಕ್ರೇಜಿ ವಿಷಯ. ಮತ್ತು ಮಾನಿಟರ್ ಕೂಡ ಮಾಡ್ಬೋದು. ಸೊ ಈ ಟೈರ್ ಪ್ರೆಷರ್ ಎಷ್ಟಿದೆ, ಕಾರ್ ಹೆಲ್ತನ್ನು, ಪ್ರತಿಯೊಂದನ್ನು ಕೂಡ ಒಂದು ಅಪ್ಲಿಕೇಶನಲ್ಲೇ ಮಾನಿಟರ್ ಮಾಡ್ಬೋದು. ಸೊ ಇದೊಂದು ರೀತಿ ಸೇಫ್ಟಿ ಫೀಚರ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸಿಗೆ ಕಾರ್ ಕೊಟ್ಟಿರಿ ಅಂದರೆ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಓಕೆ, ಬನ್ನಿ ಡೈರೆಕ್ಟಾಗಿ ಡ್ರೈವಿಂಗ್ ಟೆಸ್ಟನ್ನು ಮಾಡೋಣ. ಸೀಟ್ ಅಂತ ಹೆವಿ ಕಂಫರ್ಟಬಲ್ ಆಗಿದೆ. ಸ್ಪ್ಲಿಟ್ ಸೀಟ್ ಇದು, ಒಂದು ರೀತಿ ಗೇಮಿಂಗ್ ಚೇರಲ್ಲಿ ಕೂತ್ಕೊಂಡಂಗೆ ಆಗುತ್ತೆ. 6-ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಆಯಿತಾ. ಸೊ ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಕೆಳಕ್ಕೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು. ಬನ್ನಿ ಹೊರಡೋಣ. ಹಲೋ ಆಸ್ಟರ್, I'm listening. ಟರ್ನ್ ಆನ್ AC. AC has been turned on. ಸೊ ಇಷ್ಟು ಸಿಂಪಲ್ ಆಗಿ ಎಲ್ಲ ಕೆಲಸವನ್ನು ಈ ಒಂದು ಅಸಿಸ್ಟೆಂಟ್ ಮುಖಾಂತರ ಮಾಡಿಸ್ಕೊಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಅಸಿಸ್ಟೆಂಟು ನಾನು ಕೂಗಿದ್ರೆ ನನ್ನ ಕಡೆಗೆ ತಿರುಗುತ್ತೆ, ಆ ಕಡೆಯವ್ರು ಕೂಗಿದ್ರೆ ಆ ಕಡೆಗೆ ತಿರುಗುತ್ತೆ. ಸೊ ಕೂಗೋರು ವಾಯ್ಸನ್ನು ಕೇಳಿಸ್ಕೊಂಡು ಆ ಕಡೆಗೆ ಡೈರೆಕ್ಷನ್ ಮಾಡುತ್ತೆ. ಮತ್ತು ಇದರಲ್ಲಿ ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ತೋರಿಸುತ್ತೆ ಆಯಿತಾ. ಫೆಸ್ಟಿವಲ್ ಏನಾದ್ರು ಬಂತು ಅಂದರೆ ಅದ್ರದ್ದು ಕೂಡ ಎಕ್ಸ್ಪ್ರೆಷನ್ ಎಲ್ಲ ಆ್ಯಡ್ ಮಾಡ್ತಾರಂತೆ. ಸೊ ಇಂಟ್ರೆಸ್ಟಿಂಗ್ ಆ್ಯಡ್ ಆನ್ ಒಂದು ರೀತಿ ನೋಡೋದಕ್ಕೆ ಹೋದರೆ. ಲಿಟ್ರಲಿ ಈ ಕಾರಲ್ಲಿ ಎಷ್ಟು ಸೇಫ್ಟಿ ಫೀಚರ್ ಆ್ಯಡ್ ಮಾಡಿದ್ದಾರೆ ಅಂತ ಅಂದರೆ, ಈ ಕಾರ್ನ ನಾವೆಲ್ಲೋ ಮನೇಲಿ ಕೂತ್ಕೊಂಡು ಫೋನಲ್ಲೇ ರಿಮೋಟ್ಲಿ ಆಫ್ ಮಾಡ್ಕೊಬೋದು, ಆನ್ ಬೇಕಾದ್ರೂ ಮಾಡ್ಬೋದು, ಅಲ್ಲೇ ಫುಲ್ ಮಾನಿಟ್ರಿಂಗನ್ನು ಮಾಡ್ಬೋದು. ಕ್ರೇಜಿ ಫೀಚರು. ಮತ್ತು ಇದರಲ್ಲಿ SOS ಎಮರ್ಜೆನ್ಸಿ SOS ಕಾಲಿಂಗ್ ಫೀಚರ್ನ ಕೂಡ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ, ಇಲ್ಲೇ ಟೈರ್ ಪ್ರೆಷರ್ ನೋಡ್ಬೋದು, ಅಥವಾ ಫೋನಲ್ಲೇ ಅಪ್ಲಿಕೇಶನಲ್ಲೇ ಟೈರ್ ಪ್ರೆಷರು, ಏನಾದರೂ ಎಮರ್ಜೆನ್ಸಿ ನೋಟಿಫಿಕೇಷನ್ ಏನಾದರೂ ಇತ್ತು, ಏನಾದರೂ ಇಶ್ಯೂ ಇದೆ ಅಂತಂದ್ರೆ ಅಲ್ಲೇ ನೋಟಿಫಿಕೇಷನ್ನ ಕೂಡ ತೋರಿಸ್ಬಿಡುತ್ತೆ. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಅಂತೀನಿ. ಇನ್ನು ಈ ಕಾರಿಂದು ಸೇಫ್ಟಿ ಫೀಚರ್ ಬಗ್ಗೆ ಮಾತಾಡಲೇಬೇಕು ಆಯಿತಾ. ಇದರಲ್ಲಿ 49 ಸೇಫ್ಟಿ ಫೀಚರ್ಗಳನ್ನ ಕೊಟ್ಟಿದ್ದಾರಂತೆ. ಟೋಟಲ್ ಓವರಾಲು 6 ಏರ್ ಬ್ಯಾಗ್ಗಳು ಸಿಗ್ತವೆ, ಮುಂದ್ಗಡೆ ಹಿಂದ್ಗಡೆ ಎಲ್ಲ ಸೈಡು ಕೂಡ ಏರ್ ಬ್ಯಾಗ್ ಸಿಗುತ್ತೆ. ಲೆವೆಲ್ 2 ADAS ಫೀಚರ್ ನಮಗೆ ಸಿಗ್ತಾ ಇದೆ ಆಯಿತಾ. ಅದು ನಮಗೆ ಹೈಯರ್ ವೇರಿಯಂಟಲ್ಲಿ ಸಿಗುತ್ತೆ ADAS ಫೀಚರ್, ಅದು ಕೂಡ ಲೆವೆಲ್ 2. ಸೊ ಈ ಲೆವೆಲ್ 2 ADAS ಫೀಚರಲ್ಲಿ ನಮಗೆ ಟೋಟಲ್ 14 ಅಟಾನಮಸ್ ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟೆನ್ಸ್ ಸಿಸ್ಟಮ್ ಸಿಗುತ್ತೆ ಆಯಿತಾ. ಇದರಲ್ಲಿ ನನಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು. ಇದೆಂಗಪ್ಪ ಅಂತ ಅಂದರೆ, ನಾವು ಲಾಂಗ್ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಆಯಿತಾ, ಕ್ರೂಸ್ ಹಾಕೊಂಡು ಹೋಗ್ತಾ ಇರ್ತೀವಿ, ಮುಂದ್ಗಡೆ ಸಡನ್ನಾಗಿ ಯಾರೋ ಒಬ್ಬ ಬ್ರೇಕ್ ಹಾಕ್ಬಿಟ್ಟ ನಿಲ್ಲಿಸ್ತಾ ಅಂತ ಅಂದ್ಕೊಳ್ಳಿ. ಸೊ ಇದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಅವ್ನು ಮುಂದ್ಗಡೆ ಅವನು ಏನು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆಯಿತಾ. ಸೊ ಕ್ರೇಜಿ ಫೀಚರು. ಇದ್ರ ಜೊತೆಗೆ ಲೇನ್ ಕೀಪ್ ಅಸಿಸ್ಟು. ಸೊ ಲೇನ್ ಹೋಗ್ತಾ ಇರ್ತೀವಿ, ಒಂಚೂರು ಆ ಕಡೆ ಈ ಕಡೆ ಮಾಡಿದ್ವು ಅಂದರೆ ಇದು ನಮಗೆ ವಾರ್ನಿಂಗ್ ಕೊಡುತ್ತೆ ಆಯಿತಾ. ಸೊ ಕೆಲವೊಂದು ಟೈಮ್ ಅದೇ ಆಟೋಮೆಟಿಕ್ಲಿ ಲೇನ್ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಸೊ ನಂತರ ಫಾರ್ವರ್ಡ್ ಕೊಲಿಜನ್ ವಾರ್ನಿಂಗು. ಏನಾದರೂ
ಯಾರೊಬ್ಬ ಕ್ಲೋಸ್ ಬಂದ ಅಥವಾ ನೀವೇ ಕ್ಲೋಸ್ ಹೋದ್ರಿ ಅಂದರೆ ವಾರ್ನಿಂಗು ಕೊಡುತ್ತೆ. ನೀವು ಅದರಲ್ಲಿ ಅದನ್ನು ಸೆಟ್ಟಿಂಗ್ ಇದೆ, ಒಂದು ಆಪ್ಷನ್ ನೀವು ಚೇಂಜ್ ಕೂಡ ಮಾಡ್ಕೊಬೋದು. ಆಟೋಮೆಟಿಕ್ ಬ್ರೇಕ್ ಹಾಕೋ ರೀತಿ ಬೇಕಾದರೂ ನೀವು ಮಾಡ್ಕೊಬೋದು, ಆಯಿತಾ. ಸಡನ್ನಾಗಿ ಅದೇ ಬ್ರೇಕ್ ಹಾಕ್ಬಿಡುತ್ತೆ ನಿಮ್ಮ ಪರವಾಗಿ. ಸೊ ಆಕ್ಸಿಡೆಂಟ್ಸನ್ನು ಎಷ್ಟೋ ಸಲ ಇದು ತಡೆಯಬಹುದು. ಕ್ರೇಜಿ ಫೀಚರು. ನಂತರ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕ್, ನನಗೆ ಏನು ಹೇಳೋದು ಅದೇ ಫೀಚರ್ ಅದು. ಸೊ ಪಟ್ ಅಂತ ಅದೇ ಬ್ರೇಕ್ ಆಗಿಬಿಡುತ್ತೆ. ಇದನ್ನು ನೀವು ಬೇಕು ಅಂದರೆ ಆನ್ ಆಫ್ ಕೂಡ ಮಾಡ್ಕೊಬೋದು, ಆಪ್ಷನ್ ಕೊಟ್ಟಿದ್ದಾರೆ. ನಂತರ ಸ್ಪೀಡ್ ಅಸಿಸ್ಟ್ ಸಿಸ್ಟಮ್ ಕೂಡ ಇದರಲ್ಲಿದೆ. ಸೊ ರೋಡ್ಗಳಲ್ಲಿ ಈ ಸ್ಪೀಡ್ ಎಷ್ಟು ಲಿಮಿಟನ್ನು ಹಾಕಿರ್ತಾರಲ್ವ ಬೋರ್ಡನ್ನು, ಅದನ್ನು ರೀಡ್ ಮಾಡಿ ನಿಮಗೆ ಅದು ವಾರ್ನಿಂಗನ್ನು ಕೊಡುತ್ತೆ, ನೀವು ಎಕ್ಸೀಡ್ ಆಗ್ತಾ ಇದ್ದೀರಾ ಈ ಒಂದು ಸ್ಪೀಡ್ ಲಿಮಿಟನ್ನು ಅಂತ. ಇದ್ರ ಜೊತೆಗೆ ಇಂಟೆಲಿಜೆಂಟ್ ಹೆಡ್ಲೈಟ್ ಕಂಟ್ರೋಲು. ಸೊ ನಾವು ನೈಟ್ ಹೋಗ್ತಿರ್ಬೇಕಾದ್ರೆ ಹೆವಿ ಇರಿಟೇಟ್ ಆಗಿಬಿಡುತ್ತೆ ಕೆಲವೊಂದು ಸಲ, ನಮ್ಮ ಕಣ್ಣಿಗೆ ಹೈ ಬೀಮ್ ಬೀಳ್ತಿರ್ಬೇಕಾದ್ರೆ ರೋಡೇ ಕಾಣ್ತಿರಲ್ಲ. ಬಟ್ ಈ ಕಾರಲ್ಲಿ ಹೆಂಗಪ್ಪ ಅಂದರೆ ಮುನ್ಗಡೆ ಅವರಿಗೆ ಹೆಡ್ಲೈಟ್ ಕಣ್ಣಿಗೆ ಬೀಳೋದ ರೀತಿ ಇಂಟೆಲಿಜೆಂಟಾಗಿ ಇದು ಏನೋ ಪ್ರೊಜೆಕ್ಟ್ ಮಾಡುತ್ತೆ ಲೈಟನ್ನು. ಕ್ರೇಜಿ ಫೀಚರ್ ಗುರು. ಲಿಟ್ರಲಿ ಕಾರ್ ತೊಗೋಬೇಕಾದ್ರೆ ಈ ಸೇಫ್ಟಿ ಫೀಚರ್ಗಳು ಹೆವಿ ಇಂಪಾರ್ಟೆಂಟ್, ಆಯಿತಾ. ಮೇನ್ ಬೇಕಾಗಿರೋದು ಅದಲ್ವ ನಮಗೆ, ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಜೊತೆ ಅಂತ ಅಂದರೆ ಆ ಸೇಫ್ಟಿ ಬೇಕೇ ಬೇಕು ನಮಗೆ. ಇದ್ರ ಜೊತೆಗೆ ಇದರಲ್ಲಿ ನಮಗೆ ESC ಎಲೆಕ್ಟ್ರಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಆಯಿತಾ. ಸೊ ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ನಾವು ಕಾರಲ್ಲಿ ಹೋಗ್ತಿರ್ತೀವಿ, ಸಡನ್ನಾಗಿ ಹಿಂಗೆ ತಿರುಗಿಸ್ಕೋತೀವಿ, ಒಂದು ಬ್ಯಾಲೆನ್ಸ್ ಇರುತ್ತೆ, ಆಯಿತಾ. ಟ್ರ್ಯಾಕ್ಷನ್ ಕಂಟ್ರೋಲ್ ಸಹ ನಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಹಿಂಗೆ ತಿರುಗಿಸ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಆಗಿ ಇಟ್ಟಿರುತ್ತೆ ಕಾರನ್ನು, ಆಯಿತಾ. ರೋಲ್ ಆಗೋದಾಗಲಿ ಆ ರೀತಿ ಎಲ್ಲ ಆಗಲ್ಲ. ಮತ್ತು ಸೇಫ್ಟಿ ಅಂತ ಅಂದರೆ ಇದರಲ್ಲಿ ಆಗಲೇ ನಮಗೆ ತೋರಿಸ್ತಾ 360 ಕ್ಯಾಮ್ರಾ ಸಿಗುತ್ತೆ. ಡಿಸ್ಪ್ಲೇನಲ್ಲಿ ನೋಡ್ಕೊಂಬಿಡ್ಬೋದು ನಾವು. ಹಿಂದ್ಗಡೆ ಮುಂದ್ಗಡೆ ಮಿರರ್ಗಳಲ್ಲಿ ಎಲ್ಲ ಕಡೆ ಫುಲ್ಲು ಕ್ಯಾಮ್ರಾ ಸಿಗ್ತಾ ಇದೆ. ಮತ್ತು ಇದರಲ್ಲಿ ABS ವಿತ್ EBD ಸಹ ಸಿಗ್ತಾ ಇದೆ. ಸೊ ನಾವು ಬ್ರೇಕ್ ಹಿಡಿದ್ರೆ ಸಡನ್ನಾಗಿ ನಿಂತ್ಕೊಳ್ಳಲ್ಲ, ಆರಾಮಾಗಿ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ ABS ಇರೋದ್ರಿಂದ. ಸೂಪರ್ ಫೀಚರು. ಮತ್ತು ಇದರಲ್ಲಿ ಇನ್ನೊಂದಿದೆ, ಆಯಿತಾ, ಇಲ್ ಡಿಸೆಂಡು. ಮತ್ತು ಏನಂತೇಳಿದ್ರೆ ತುಂಬ ಕಾರ್ಗಳಲ್ಲಿ ಅಪ್ ಹೋಗ್ಬೇಕಾದ್ರೆ ಇಲ್ ಡಿಸೆಂಡ್ ಇದು ಕೊಟ್ಟಿರ್ತಾನೆ, ಡೌನ್ ಹೋಗ್ಬೇಕಾದ್ರೆ ಕೊಟ್ಟಿರಲ್ಲ. ಬಟ್ ಇದರಲ್ಲಿ ಎರಡೂ ಇದೆ, ಆಯಿತಾ. ನೀವು ಬ್ರೇಕ್ ಹಿಡಿದಿಲ್ಲ ಅಂದ್ರೆ ಒಂದು ಮೊಮೆಂಟಿಗೆ ಅದು ನಿಂತ್ಕೊಳ್ಳುತ್ತೆ. ಕ್ರೇಜಿ ಫೀಚರ್ ಇದು. ಅಪ್ ಇರ್ಬೇಕಾದ್ರೆ ನಿಂತ್ಕೊಳ್ಳುತ್ತೆ, ಡೌನ್ ಇರ್ಬೇಕಾದ್ರೆ ನಿಂತ್ಕೊಳ್ಳುತ್ತೆ. ಜೊತೆಗೆ ESS ಅಂತ, ಆಯಿತಾ. ಇದೊಂದು ಸಖತ್ ಯೂಸ್ಫುಲ್ ಆಗೋ ಫೀಚರು. ನೀವು ಮುಂದ್ಗಡೆ ಹೋಗ್ತಾ ಇರ್ತೀರಾ, ಯಾರೊಬ್ಬ ಅಡ್ಡ ಬರ್ತಾನೆ, ಸಡನ್ನಾಗಿ ಬ್ರೇಕ್ ಹಿಡಿತೀರಾ. ಬಟ್ ಹಿಂದ್ಗಡೆ ಅವನಿಗೆ ಗೊತ್ತಿಲ್ಲ ನೀವು ಸಡನ್ನಾಗಿ ಬ್ರೇಕ್ ಹಿಡಿತೀರಾ ಅಂತ. ಸೊ ಏನಾಗುತ್ತೆ, ನೀವು ಸಡನ್ನಾಗಿ ಬ್ರೇಕ್ ಹಿಡಿದ ತಕ್ಷಣ ಈ ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ಲು ಹಿಂದ್ಗಡೆ ಲಿಟ್ರಲಿ ಎಲ್ಲ ಲೈಟ್ಸ್ಗಳು ಫುಲ್ ಬ್ಲಿಂಕ್ ಆಗಿ ಶುರು ಆಗುತ್ತೆ ರ್ಯಾಪಿಡಾಗಿ. ಸೊ ನೀವು ಬ್ರೇಕ್ ಹಿಡಿತೀರಾ ಅಂತ ಹಿಂದ್ಗಡೆ ಅವನಿಗೆ ಇನ್ಫಾರ್ಮ್ ಮಾಡುತ್ತೆ ಆ ಒಂದು ಮುಖಾಂತರ. ಕ್ರೇಜಿ ಫೀಚರ್. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಹಾನೆಸ್ಟ್ಲಿ ಹೆವಿ ಸ್ಮೂತ್ ಆಗಿದೆ. ಹ್ಯಾಂಡ್ಲಿಂಗ್ ಅಂತೂ ಸಖತ್ತು ಸ್ಮೂತ್ ಅಂತೀನಿ. ನಾವೀಗ ಅರ್ಬನ್ ಮೋಡಲ್ ಹಾಕ್ಕೊಂಡು ಓಡಿಸ್ತಾ ಇರೋದು. ಡೈನಮಿಕ್ ಹಾಕ್ಕೊಂಡ್ರೆ ನಿಮ್ಮದು ಹ್ಯಾಂಡ್ಲಿಂಗ್ ಸ್ಟೈಲ್ ತಕ್ಕಂಗೆ ಅದೇ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ ಸ್ಮೂತ್ನೆಸ್ಸನ್ನು. ಸೊ ಚೆನ್ನಾಗಿದೆ. ಮತ್ತು ಪವರ್ ಕೂಡ ಹಂಗೇನೆ, ಆಯಿತಾ. ಒಳ್ಳೆ ಆಕ್ಸಿಲೇಟ್ರ್ ಹಮ್ಕೋದ ತಕ್ಷಣ ಪಾಟ್ ಅಂತ ಪಿಕಪ್ ಆಗುತ್ತೆ. ನನ್ನ ಕಾರ್ಗಿಂತ ಚೆನ್ನಾಗಿದೆ ಒಟ್ಟಿಗೆ. ಬ್ರೇಕು ಅಷ್ಟೇ ಸಖತ್ತಾಗಿದೆ. ಬ್ರೇಕು ಪಟ್ ಅಂತ ಹಿಡಿಯುತ್ತೆ. ಹಂಗಂತ ನೀವು ಹಿಡಿದ ತಕ್ಷಣ ಫುಲ್ಲು ಸ್ಕಿಡ್ ಆಗಿಬಿಟ್ಟು ಹೋಗ್ತೀರ ಅನ್ನೋ ಥರನೂ ಅಲ್ಲ. ABS ಇರೋದ್ರಿಂದ ಸ್ಮೂತಾಗಿ ಹೋಗಿ ನಿಂತ್ಕೊಳ್ಳುತ್ತೆ. ಹೊರಗಡೆ ಸೌಂಡ್ ಎಷ್ಟು ಕಂಟ್ರೋಲ್ ಆಗುತ್ತಲ್ಲ, ಒಳಗಡೆ ಸ್ವಲ್ಪನೂ ತುಂಬ ಸೈಲೆಂಟಾಗಿರುತ್ತೆ ಮಾತ್ರ. ಒಳಗಡೆ ಫುಲ್ ಚೆನ್ನಾಗಿ ಮಾಡಿದ್ದಾರೆ ಸೀಲಿಂಗ್ನ. ಓಕೆ, ಮುಂದೆ ಒಂದು ಹಂಪ್ಸ್ ಬರ್ತಾ ಇದೆ, ನೋಡೋಣ ತಡ್ರಿ ಹಂಪ್ಸನ್ನು ಹೆಂಗೆ ಹತ್ಸುತ್ತೆ ಅಂತ. ಸೊ ಫೀಲಿಂಗ್ ಇದೆ, ಸ್ವಲ್ಪ ಹಾರ್ಡ್ ಸೈಡ್ ಇದೆ, ಆಯಿತಾ. ಸೊ ಲಾಂಗ್ ಹೋಗ್ಬೇಕಾದ್ರೆ ಹೆವಿ ಸ್ಟೇಬಲ್ ಆಗಿರುತ್ತೆ ಈ ರೀತಿ ಇರೋದ್ರಿಂದ. ಓಕೆ, ಇಲ್ಲಿ ನೋಡಿ ಒಂದು ದೊಡ್ಡ ಹಂಪ್ಸ್ ಬಂತು. ಗ್ರೌಂಡ್ ಕ್ಲಿಯರೆನ್ಸ್, ಇದನ್ನು ಕ್ಲಿಯರ್ ಮಾಡಿಬಿಟ್ರೆ ಸ್ಟ್ರೈಟಾಗೇ ಆರಾಮಾಗಿದೆ. ಇಂಡಿಯಾದ ಎಲ್ಲ ಯಾವ್ದು ಹಂಪ್ಸಲ್ಲಿ ಬೇಕಾದ್ರೂ ಆರಾಮಾಗಿ ಹತ್ತಿಸ್ಬೋದು, ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಇಲ್ಲಿ ಮುಂದ್ಗಡೆ ಒಂದು ಕಾರ್ ಹೋಗ್ತಾ ಇದೆ. ಸೊ ಇಲ್ಲಿ ಡ್ಯಾಶ್ ಬೋರ್ಡಲ್ಲೂ ಕೂಡ ಏನೋ ಎಮರ್ಜೆನ್ಸಿ ಇದು ಬಂತು. ಅವ್ನು ಸ್ಲೋ ಮಾಡ್ದೆ ಅಂದ್ಬಿಟ್ಟು ಇಲ್ಲಿ ತೋರಿಸ್ತು ಆ್ಯಕ್ಚುಲಿ ಸಡನ್ನಾಗಿ. ಇಲ್ಲಿ ಮುಂದ್ಗಡೆ ಒಂದು ಕಾರ್ ಇದೆ, ಅದನ್ನು ಕೂಡ ತೋರಿಸ್ತಾ ಇದೆ. ಅವ್ನು ಸಡನ್ನಾಗಿ ಬ್ರೇಕ್ ಹಾಕ್ದ ನೋಡಿ, ಇಲ್ಲಿ ಒಂದು ಇದು ಬಂತು, ಎಮರ್ಜೆನ್ಸಿ ನೋಟಿಫಿಕೇಶನ್ ಬಂತು. ಕ್ರೇಜಿ. ಸೊ ಇದಿಷ್ಟು ಈ ಕಾರಿಂದು ಕೆಲವೊಂದು ಮೇನ್ ಫೀಚರ್ಸ್, ಆಯಿತಾ. ನೀವು ನಂಬಲ್ಲ, ನನಗೂ ಆಶ್ಚರ್ಯ ಆಯಿತು. ಈ ಕಾರ್ನ ಎಕ್ಸ್-ಶೋರೂಮ್ ಪ್ರೈಸು ಸ್ಟಾರ್ಟಿಂಗ್ ವೇರಿಯಂಟು 9,98,000 ರೂಪಾಯಿಂದ ಶುರುವಾಗುತ್ತೆ, ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ಕಾಂಪ್ಯಾಕ್ಟ್ SUV ಈ ಲೆವೆಲ್ ಸ್ಪೆಸಿಫಿಕೇಷನ್ ನನಗೆ ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹೌದು, ಬೇಸ್ ವೇರಿಯಂಟಲ್ಲಿ ಇಷ್ಟೆಲ್ಲ ಇಲ್ಲ ಅಂದರೂ ಕೂಡ
ಈ ಲೆವೆಲ್ ಫೀಚರ್ಗಳು ನಮಗೆ ಈ ಪ್ರೈಸನ್ನು ಸಿಗ್ತಾ ಇರೋದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆಯಿತಾ. ಜೊತೆಗೆ ಎಮ್ ಜಿ ಅವ್ರದ್ದು 330ಕ್ಕಿಂತ ಹೆಚ್ಚಿನ ಸರ್ವಿಸ್ ಸೆಂಟರ್ ಇದೆಯಂತೆ ನಮ್ಮ ಭಾರತದಾದ್ಯಂತ. ಸೊ ಎಲ್ಲ ಸಿಟಿಗಳಲ್ಲಿ ನಂಗೆ ಅನ್ನಿಸ್ದಂಗೆ ಇರುತ್ತೆ, ಬೆಂಗಳೂರು, ಹಾಸನ, ಮೈಸೂರು, ನಾರ್ಮಲ್ ಈ ಥರ ಸಿಟಿಗಳೆಲ್ಲ ಆರಾಮಾಗಿರುತ್ತೆ. ಸೊ ತೊಂದರೆ ಇಲ್ಲ. ಬಟ್ ನನಗಂತೂ ಫೀಚರ್ಸ್ ಅಂತೂ, ಅದರಲ್ಲೂ ಸ್ಮಾರ್ಟ್ ಫೀಚರ್ಸ್ ಅಂತೂ ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇದರಲ್ಲಿ ಈ ಕಾರಲ್ಲಿ ಯಾವುದು ನಿಮಗೆ ಫೇವ್ರೆಟ್ ಫೀಚರ್ ಅದನ್ನು ಕೂಡ ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.